ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಮತ್ತೆ ಸಿಡಿದಿದ್ದಾರೆ. ಕನಕಪುರಕ್ಕೆ ಮಂಜೂರಾಗಿರೋ ಮೆಡಿಕಲ್ ಕಾಲೇಜನ್ನು ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡೋ ಪ್ರಸ್ತಾಪಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೀರ್ಮಾನ ಆಗಿದೆ, ಕನಕಪುರ ಅಂತ ಬಜೆಟ್ ಅಲ್ಲಿ ತೀರ್ಮಾನ ಆಗಿದೆ. ಕನಕಪುರ ಅಂತೇಳಿ ಟೆಂಡರ್ ಆಗಿದೆ, ಕನಕಪುರ ಅಂತ ಫೈನಾನ್ಸಿಯಲ್ ತೀರ್ಮಾನ ಆಗಿದೆ. ಬರೀ ಒಂದು 60-90 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಇನಿಷಿಯಲ್ ಸ್ಟೇಜ್. ಅದು 4 ವರ್ಷದ್ದು. ಈ ಸರ್ಕಾರ ನಮ್ಮ ಸರ್ಕಾರ ಮಾಡೋದು. ಎಸ್, ತಾಲೂಕಲ್ಲಿ ಇಟ್ ಮೇ ಬಿ ಫಸ್ಟ್ ಕೇಸ್, ಬಟ್ ಇಟ್ ಹಸ್ ಬೀನ್ ಅಪ್ರೂವ್ಡ್ ಇನ್ ದಿ ಕ್ಯಾಬಿನೆಟ್. ಮಾಡಲಿ, ಕ್ಯಾಬಿನೆಟ್ ಅಲ್ಲಿ ಅವ್ರಿಗೆ ಅಪ್ರೂವ್ ಮಾಡಿ ಅವ್ರು ಕೊಟ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಅವರು ಪಾಲಿಟಿಕ್ಸ್ ಮಾಡಿ ನಾನೇನು ಚಿಕ್ಕಬಳ್ಳಾಪುರ ಕೊಡಬೇಡಿ ಅಂತ ಹೇಳಿಲ್ಲ. ಡೆಫಿನೆಟ್ಲಿ ಇನ್ನ 4 ಬೇರೆ ಬೇರೆ ಕಡೆ ಕೊಡ್ಲಿ. ಇದು ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದಂತ ಒಂದು ತೀರ್ಮಾನ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇವತ್ತು ಪೇಪರ್ಸ್ ನೋಡ್ತೀನಿ, ಬರೀತೀನಿ. ಅವ್ರು ಕೊಡದೇ ಇಟ್ ಮೇ ಬಿ ದೇರ್ ಪೊಲಿಟಿಕಲ್ ಕಮಿಟ್ಮೆಂಟ್. ಕೊಡಬಾರ್ದು, ನಾ ದ್ವೇಷ ಮಾಡಬೇಕು ಅಂತಂದ್ರೆ ಅವ್ರು ಮಾಡ್ಕೊಂಡು ಹೋಗ್ಲಿ. ಬಟ್ ಪಾಲಿಟಿಕ್ಸ್ ಇಸ್ ನಾಟ್ ಪರ್ಮನೆಂಟ್, ಪವರ್ ಇಸ್ ನಾಟ್ ಪರ್ಮನೆಂಟ್. ಯಡಿಯೂರಪ್ಪನವರು ಯು ಆರ್ ಸೆಂಡಿಂಗ್ ಎ ಮೆಸೇಜ್ ದಟ್ ನಾನು ದ್ವೇಷದ ರಾಜಕಾರಣ ಮಾಡಿದೆ. ನಾನು ಸುಧಾಕರ್ ಕ್ಲೈಮು ತಪ್ಪಲ್ಲ, ಹೋರಾಟ ಮಾಡಬೇಕಾದ ಡ್ಯೂಟಿ ಅದು ಮೊದಲು ಇತ್ತು. ಅದು ನಂದೊಂದು ಲೈಫ್ ಟೈಮ್ ಡಿಸೈರ್. ಈಗ ಪ್ರತಿಯೊಬ್ಬರಿಗೂ ಅವ್ರವ್ರ ಕಾಲದಲ್ಲಿ ಒಂದೊಂದು ಸ್ಕೀಮು. ನನ್ನ ಕಾಲದಲ್ಲಿ ನಾನು ಅಕ್ಕಿ ಕೊಟ್ಟೆ ಅಂತಾರೆ, ಕೆಲವು ನನ್ನ ಕಾಲದಲ್ಲಿ ನಾನು ಸೈಕಲ್ ಕೊಟ್ಟೆ ಅಂತಾರೆ, ನನ್ನ ಕಾಲದಲ್ಲಿ ಸೀರೆ ಕೊಟ್ಟೆ ಅಂತ ಹೇಳ್ತಾರೆ, ಕೆಲವು ನನ್ನ ಕಾಲದಲ್ಲಿ ನಾನು ಸಾಲ ಮನ್ನಾ ಮಾಡಿದೆ ಅಂತ ಹೇಳ್ತಾರೆ, ಕೆಲವು ನನ್ನ ಕಾಲದಲ್ಲಿ ಮನೆಗಳು ಕೊಟ್ಟೆ ಅಂತ ಹೇಳ್ತಾರೆ. ಹಂಗೆ ನನ್ನ ಕಾಲದಲ್ಲಿ ನನ್ನ ಕನಕಪುರದಲ್ಲಿ ನಾನೊಂದು ಮೆಡಿಕಲ್. ಈಗ ಸೊ ಒಬ್ಬೊಬ್ಬರಿಗೆ ಒಂದೊಂದು ತರ ಆಸೆ ಇರ್ತದೆ, ತಪ್ಪೇನಿಲ್ಲ. ಸೊ ನನ್ಗೆ ಏನ್ ಮೊದಲಾಗಿತ್ತು ಅದನ್ನ ಕೊಡಬೇಕು. ನನ್ನ ಹತ್ರ ಮಾತಾಡ್ಲಿ, ನಾನು ಅವ್ರಿಗೆ ಪತ್ರ ಬರೀತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಟ್ ನೋ ಪಾಯಿಂಟ್ ಆಫ್ ಟೈಮ್ I will not agree. I humbly, with a folded hand, on behalf of the people of Kanakpura Taluk, I am requesting him, he should not go back with his own. ಈ ಮಧ್ಯೆ ಡಿಕೆಶಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಟಾಂಗ್ ಕೊಟ್ಟಿದ್ದಾರೆ. ತಾಲೂಕು ಮಟ್ಟಕ್ಕೆ ತನ್ನ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗ ಪಡಿಸಿಕೊಂಡಿರುವಂತಹ ವ್ಯಕ್ತಿ ಇವತ್ತೆಷ್ಟು ಉತ್ಕಟತನದಲ್ಲಿ ಈ ರಾಜಕೀಯ ಮತ್ತು ತನ್ನ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಟ್ಯಾಕ್ಸ್ ಪೇಯರ್ ದುಡ್ಡನ್ನ ಯಾವ ರೀತಿ ದುರ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಕೊಟ್ಟಿರೋಂಥ ವ್ಯಕ್ತಿ ಇಂಥ ಅಟ್ಟಹಾಸ ಇದೆ. ಈ ಅಟ್ಟಹಾಸಕ್ಕೆ ನಿಜಕ್ಕೂ ಖಂಡಿಸುವಂಥದ್ದು. ಇಂಥ ವಿಚಾರಗಳನ್ನ ಬಿಟ್ಟು ಒಂದು ನ್ಯಾಯಬದ್ಧವಾಗಿ ಸಮಂಜಸವಾಗಿ ಯೋಚನೆ ಮಾಡಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥದ್ದಾಗಬೇಕು. ಇವರು ಕ್ಷೇತ್ರಕ್ಕೆ ಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಮಂತ್ರಿ ಆಗಿರುವಂಥದ್ದು, ಸ್ಥಾನ ಕೊಟ್ಟಿರೋದು, ಮಾನ ಕೊಟ್ಟಿರುವಂಥದ್ದು. ಇಂಥ ವಿಚಾರಗಳನ್ನ ಬಿಟ್ಟು ಇಂಥ ಬಹಳ ದೊಡ್ಡ ವಿಚಾರ ಸಮಾಜಕ್ಕೆ ಏನೋ ಅರ್ಪಣೆ ಮಾಡದಂತೆ ಮಾತಾಡ್ತಿದಾರಲ್ಲ, ಇದನ್ನ ನಿಲ್ಸಕ್ಕೆ ಕೇಳಬೇಕು ಹೊರತು ಇದನ್ನೇ ನಾನು ಸಮಂಜಿಸ್ಕೊಂಡು ನಾ ಮಾಡಿರೋದನ್ನ ಸರಿ ಅಂತ ಹೇಳ್ತಿದಾರಲ್ಲ, ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇವರಿಗೆ ತಿಳುವಳಿಕೆ ಬೇಕಾಗಿದೆ ಅನ್ಸುತ್ತೆ. ಇವರು ಒಂದು ತಾಲೂಕು ಮಟ್ಟಕ್ಕೆ ತನ್ನ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗ ಪಡಿಸಿಕೊಂಡಿರುವಂತಹ ವ್ಯಕ್ತಿ ಇವತ್ತೆಷ್ಟು ಉತ್ಕಟತನದಲ್ಲಿ